ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮಗೆ ನಕ್ಷತ್ರ ರಹಸ್ಯಗಳ ಬಗ್ಗೆ ಒಂದು ಕಥೆಯನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಕಥೆಯಲ್ಲಿ ನಕ್ಷತ್ರಗಳ ಆಳವಾದ ವಿಶ್ಲೇಷಣೆ, ವೇದ, ಜ್ಯೋತಿಷ್ಯ, ಕಾಲಚಕ್ರಗಳು, ಗಣನೀಯ ಗಣತೀಯ ಚಕ್ರಗಳು ಹಾಗೂ WD ಜ್ಞಾನತಂತ್ರಗಳ ಆಧಾರದ ಮೇಲೆ ಷೇರು ಮಾರುಕಟ್ಟೆಯ ಅಧ್ಯಯನದ ಬಗ್ಗೆ ಈ ಪುಸ್ತಕವನ್ನು ನಿಮಗೆ ಓದಿ ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ನೀವೆಲ್ಲ ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿರಿ. ಓಕೆ. ಈ ಪುಸ್ತಕದ ಪರಿಚಯ ಏನಪ್ಪಾ ಅಂತಂದ್ರೆ, ಭಾರತೀಯ ವೇದ ಜ್ಯೋತಿಷ್ಯ, ನಕ್ಷತ್ರ ವಿಜ್ಞಾನ, ಗ್ರಹ ಸಂಚಾರಗಳು ಹಾಗೂ ಕಾಲಚಕ್ರಗಳ ಅಧ್ಯಯನವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದೇ ಸಮಯದಲ್ಲಿ ಆಧುನಿಕ ಷೇರು ಮಾರುಕಟ್ಟೆಯ ಗಣಿತ, ಮನೋವಿಜ್ಞಾನ, ಅರ್ಥಶಾಸ್ತ್ರ ಮತ್ತು ತಾಂತ್ರಿಕ ವಿಶ್ಲೇಷಣೆಯ ಮೇಲೆ ಆಧಾರಿತವಾಗಿದೆ. ಈ ಎರಡೂ ಕ್ಷೇತ್ರಗಳನ್ನು ಸಮನ್ವಯಗೊಳಿಸಿ ಮಾರುಕಟ್ಟೆಯ ಸಮಯ, ದಿಕ್ಕು ಮತ್ತು ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವೇ ಆಸ್ಟ್ರೋ ಫೈನಾನ್ಸ್ ಟ್ರೇಡಿಂಗ್ ಆಗಿರುತ್ತದೆ. ಈ ಪುಸ್ತಕವು ಅನೇಕ ವರ್ಷಗಳ ಅಧ್ಯಯನ, ಸಂಶೋಧನೆ ಮತ್ತು ಅನುಭವದ ಫಲವಾಗಿದೆ. ಸಿದ್ದನಗೌಡ ಅವರ ವೇದ ಜ್ಯೋತಿಷ್ಯ, ನಕ್ಷತ್ರ ವಿಜ್ಞಾನ, WD ಜ್ಞಾನ ತತ್ವಗಳು, ಕಾಲಚಕ್ರಗಳು, ಗಣಿತ ಚಕ್ರಗಳು, ಹಣಕಾಸು ಮಾರುಕಟ್ಟೆ, ತಾಂತ್ರಿಕ ವಿಶ್ಲೇಷಣೆ ಹಾಗೂ ಆಸ್ಟ್ರೋ ಫೈನಾನ್ಸ್ ಕುರಿತು ಅನೇಕ ಪುಸ್ತಕಗಳನ್ನು ಅಧ್ಯಯನ ಮಾಡಿ ವಿವಿಧ ತರಬೇತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಿವಿಧ ತತ್ವಗಳನ್ನು ಹೋಲಿಕೆ ಮಾಡಿ ಈ ಸಮಗ್ರ ಟ್ರೇಡಿಂಗ್ ವ್ಯವಸ್ಥೆಯನ್ನು ರೂಪಿಸಿದ್ದಾರೆ. ಈ ಪುಸ್ತಕದ ಉದ್ದೇಶ ಭವಿಷ್ಯವನ್ನು ಖಚಿತವಾಗಿ ಹೇಳುವುದು ಅಲ್ಲ, ಬದಲಾಗಿ ಹೆಚ್ಚಿನ ಸಂಭವನೀಯತೆಯ ಮಾರುಕಟ್ಟೆ ಸಂದರ್ಭಗಳನ್ನು ಗುರುತಿಸಲು ಒಂದು ಕ್ರಮಬದ್ಧ ಅಧ್ಯಯನ ವಿಧಾನವನ್ನು ಪರಿಚಯಿಸುವುದಾಗಿದೆ. ಈ ಪುಸ್ತಕದಲ್ಲಿ ನೀವು ಕೆಳಗಿನ ಪ್ರಮುಖ ವಿಷಯಗಳನ್ನು ಅಧ್ಯಯನ ಮಾಡಲಿದ್ದೀರಿ. ವೇದಿಕ್ ಆಸ್ಟ್ರೋ ಫೈನಾನ್ಸ್ ಪರಿಚಯ, 27 ನಕ್ಷತ್ರಗಳು ಮತ್ತು ಷೇರು ಮಾರುಕಟ್ಟೆ ಮೇಲಿನ ಪರಿಣಾಮಗಳು, 12 ರಾಶಿಗಳು ಹಾಗೂ ಅವುಗಳ ಮಾರುಕಟ್ಟೆ ದಿಕ್ಕಿನ ಮೇಲೆ ಬೀರುವ ಪ್ರಭಾವ, 9 ಗ್ರಹಗಳು ಮತ್ತು ಅವುಗಳ ಸ್ವಭಾವ, ಗ್ರಹಗಳ ನಕ್ಷತ್ರ ಸಂಚಾರಗಳು, ರಾಶಿ ಮತ್ತು ಗ್ರಹ ಸಂಚಾರಗಳ ಪರಿಣಾಮಗಳು, ಗ್ರಹಗಳ ಪರಸ್ಪರ ಸಂಬಂಧಗಳು ಹಾಗೂ ಯೋಗಗಳ ವಿಶ್ಲೇಷಣೆ, ಪಂಚಾಂಗ, ತಿಥಿ, ಯೋಗ, ಕರಣ ಮತ್ತು ಪಂಚಕದ ಪ್ರಭಾವ, ಕಾಲಚಕ್ರಗಳು, ಜ್ಞಾನಗಣಿತ ಅಂದರೆ ಜ್ಞಾನ್ ಮ್ಯಾಥಮೆಟಿಕ್ಸ್, ವೇದ ತತ್ವ, ಗೃಹ ವಕ್ರಗತಿ ಮತ್ತು ಅಸ್ತಂಗತ ಪರಿಣಾಮಗಳು, ಗ್ರಹಣಗಳ ಪರಿಣಾಮ, ಚಿನ್ನ ಮತ್ತು ಬೆಳ್ಳಿ ಹಾಗೂ ಸರಕು ಮಾರುಕಟ್ಟೆಯ ಆಸ್ಟ್ರೋ ಫೈನಾನ್ಸ್ ವಿಶ್ಲೇಷಣೆ, ಸೆಕ್ಟರ್ ರೊಟೇಷನ್ ಯಾವ ರೀತಿ ಆಗುತ್ತದೆ, ಹೈ ಪ್ರೊಬಬಿಲಿಟಿ ಟ್ರೇಡಿಂಗ್ ವ್ಯವಸ್ಥೆ ಅಂದರೆ ಏನು, ತಾಂತ್ರಿಕ ವಿಶ್ಲೇಷಣೆಯೊಂದಿಗೆ ಆಸ್ಟ್ರೋ ಫೈನಾನ್ಸ್ ಸಂಯೋಜನೆ. ಈ ಪುಸ್ತಕದಲ್ಲಿ ವಿವರಿಸಲಾದ ಎಲ್ಲ ತತ್ವಗಳನ್ನು ಒಂದೇ ನಿಯಮವಾಗಿ ಬಳಸದೆ ನಕ್ಷತ್ರಗಳು, ಗ್ರಹಗಳು, ರಾಶಿಗಳು, ಕಾಲಚಕ್ರಗಳು, ಜ್ಞಾನಗಣಿತ ಮತ್ತು ತಾಂತ್ರಿಕ ವಿಶ್ಲೇಷಣೆ ಇವುಗಳನ್ನು ಒಟ್ಟಾಗಿ ಸಂಯೋಜಿಸಿ ಅಧ್ಯಯನ ಮಾಡಿದಾಗ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತದೆ. ಈ ಪುಸ್ತಕದಲ್ಲಿ ನೀಡಿರುವ ವಿಧಾನವು ಟ್ರೇಡರ್ಗಳಿಗೆ ಮಾರುಕಟ್ಟೆಯ ಪ್ರಮುಖ ತಿರುವುಗಳು, ಟ್ರೆಂಡ್ ಬದಲಾವಣೆಗಳು, ಸೆಕ್ಟರ್ ರೊಟೇಷನ್ ಹಾಗೂ ಹೆಚ್ಚಿನ ಸಂಭವನೀಯತೆಯ ಟ್ರೇಡಿಂಗ್ ಅವಕಾಶಗಳನ್ನು ಗುರುತಿಸಲು ಒಂದು ವ್ಯವಸ್ಥಿತ ಅಧ್ಯಯನದ ಚೌಕಟ್ಟನ್ನು ಒದಗಿಸುತ್ತದೆ. ಈ ಪುಸ್ತಕವು ವಿದ್ಯಾರ್ಥಿಗಳು, ಹೂಡಿಕೆದಾರರು, ಇಂಟ್ರಾಡೇ ಟ್ರೇಡರ್ಗಳು, ಸ್ವಿಂಗ್ ಟ್ರೇಡರ್ಗಳು, ಕಮಾಡಿಟಿ ಟ್ರೇಡರ್ಗಳು ಹಾಗೂ ಆಸ್ಟ್ರೋ ಫೈನಾನ್ಸ್ ಅಧ್ಯಯನ ಮಾಡುವ ಎಲ್ಲರಿಗೂ ಉಪಯುಕ್ತವಾಗುವಂತೆ ರಚಿಸಲಾಗಿದೆ. ಕೊನೆಯದಾಗಿ ಈ ಪುಸ್ತಕದ ಮುಖ್ಯ ಸಂದೇಶ ಒಂದೇ: ನಕ್ಷತ್ರಗಳು ಸಮಯವನ್ನು ತಿಳಿಸುತ್ತವೆ, ಗ್ರಹಗಳು ಮಾರುಕಟ್ಟೆ ಶಕ್ತಿಯನ್ನು ತಿಳಿಸುತ್ತವೆ, ರಾಶಿಗಳು ದಿಕ್ಕನ್ನು ಸೂಚಿಸುತ್ತವೆ, ಕಾಲಚಕ್ರಗಳು ಪ್ರಮುಖ ತಿರುವುಗಳನ್ನು ತೋರಿಸುತ್ತವೆ, ಜ್ಞಾನಗಣಿತವು ಬೆಲೆಯ ಮಟ್ಟಗಳನ್ನು ಸೂಚಿಸುತ್ತದೆ, ತಾಂತ್ರಿಕ ವಿಶ್ಲೇಷಣೆ ಪ್ರವೇಶ ಮತ್ತು ನಿರ್ಗಮನವನ್ನು ದೃಢೀಕರಿಸುತ್ತದೆ. ಈ ಎಲ್ಲ ಅಂಶಗಳನ್ನು ಸಮನ್ವಯಗೊಳಿಸಿದಾಗ ಹೆಚ್ಚು ಸಂಭವನೀಯತೆಯ ಟ್ರೇಡಿಂಗ್ ಅವಕಾಶಗಳನ್ನು ಗುರುತಿಸಬಹುದು. ಈ ಪುಸ್ತಕವು ಯಾವುದೇ ರೀತಿಯ ಖಚಿತ ಲಾಭ ಅಥವಾ ಮಾರುಕಟ್ಟೆಯ ಫಲಿತಾಂಶದ ಭರವಸೆ ನೀಡುವುದಿಲ್ಲ. ಇದು ಸಂಪೂರ್ಣವಾಗಿ ಶೈಕ್ಷಣಿಕ ಮತ್ತು ಸಂಶೋಧನಾ ಉದ್ದೇಶಕ್ಕಾಗಿ ಸಿದ್ಧಪಡಿಸಲಾದ ಅಧ್ಯಯನ ಗ್ರಂಥವಾಗಿದೆ. ವೈದಿಕ ಟ್ರೇಡಿಂಗ್ನ ವಿಶಾಲ ಮತ್ತು ಸಂಕೀರ್ಣ ವ್ಯವಸ್ಥೆಯಲ್ಲಿ ಈ ಪುಸ್ತಕವು ಒಂದು ನಿರ್ದಿಷ್ಟ ಮತ್ತು ಪ್ರಬಲವಾದ ಅಂಶದ ಮೇಲೆ, ನಕ್ಷತ್ರ ಜ್ಯೋತಿಷ್ಯದ ಮೇಲೆ ಗಮನ ಕೇಂದ್ರೀಕರಿಸಲಾಗುತ್ತದೆ. ವೈದಿಕ ಜ್ಯೋತಿಷ್ಯದಲ್ಲಿನ 27 ಚಂದಮಂಡಲಗಳಾದ ನಕ್ಷತ್ರಗಳು ಮಾನವನ ವರ್ತನೆ ಮತ್ತು ನಿರ್ಧಾರ ಕೈಗೊಳ್ಳುವಿಕೆಯನ್ನು ಮಾತ್ರವಲ್ಲದೆ ಮಾರುಕಟ್ಟೆಯ ಚಲನಶೀಲತೆ ಮತ್ತು ವಲಯವಾರು ಚಲನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕೀಲಿಕೈಯನ್ನು ಹಿಡಿದಿವೆ. ನಕ್ಷತ್ರಗಳು ಮತ್ತು ಷೇರು ಮಾರುಕಟ್ಟೆ ವಲಯಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡುವ ಮೂಲಕ
ಟ್ರೇಡರ್ಗಳು ಷೇರುಗಳನ್ನು ಆಯ್ಕೆ ಮಾಡಲು ಮತ್ತು ತಮ್ಮ ಟ್ರೇಡ್ಗಳ ಸಮಯವನ್ನು ನಿರ್ಧರಿಸಲು ಒಂದು ಪರಿಷ್ಕೃತ ವಿಧಾನವನ್ನು ಅಭಿವೃದ್ಧಿಪಡಿಸಬಹುದು. ವೈದಿಕ ಟ್ರೇಡಿಂಗ್ ಸಮಯ ಚಕ್ರಗಳು ಮತ್ತು ಗಣಿತೀಯ ಚಕ್ರಗಳನ್ನು ಒಳಗೊಂಡಂತೆ ಹಲವಾರು ಆಯಾಮಗಳನ್ನು ಒಳಗೊಂಡಿದ್ದರೂ ನಕ್ಷತ್ರ ಜ್ಯೋತಿಷ್ಯವು ಆಕಾಶ ಪ್ರಭಾವಗಳನ್ನು ಮಾರುಕಟ್ಟೆ ವರ್ತನೆಯೊಂದಿಗೆ ಜೋಡಿಸುವ ವಿಶಿಷ್ಟ ದೃಷ್ಟಿಕೋನವನ್ನು ನೀಡುತ್ತದೆ. ಈ ಅಧ್ಯಯನದಲ್ಲಿ ನಾವು ನಕ್ಷತ್ರಗಳ ಮೂಲಭೂತ ಅಂಶಗಳು, ಅವುಗಳ ಗುಣಗಳು ಮತ್ತು ಟ್ರೇಡಿಂಗ್ನಲ್ಲಿ ಅವುಗಳ ಅನ್ವಯವನ್ನು ಆಳವಾಗಿ ಪರಿಶೀಲಿಸೋಣ. ನಕ್ಷತ್ರಗಳು ಅಂದರೆ ಏನು? ವೈದಿಕ ಜ್ಯೋತಿಷ್ಯದಲ್ಲಿ ಆಕಾಶವನ್ನು 27 ನಕ್ಷತ್ರಗಳು ಅಥವಾ ಚಂದ್ರ ರಾಶಿಪುಂಜಗಳಾಗಿ ವಿಭಜಿಸಲಾಗಿದೆ. ಪ್ರತಿಯೊಂದು ನಕ್ಷತ್ರ 13 ಡಿಗ್ರಿ ಮತ್ತು 20 ನಿಮಿಷಗಳ ವ್ಯಾಪ್ತಿಯನ್ನು ಹೊಂದಿದೆ. ಈ ವಿಭಜನೆಗಳು ಚಂದ್ರನ ರಾಶಿಚಕ್ರದ ಮೂಲಕದ ಪ್ರಯಾಣವನ್ನು ಆಧರಿಸಿವೆ. ಚಂದ್ರನು ಪ್ರತಿ ನಕ್ಷತ್ರದಲ್ಲಿ ಸುಮಾರು 1 ದಿನ ಕಳೆಯುತ್ತಾನೆ. ಪ್ರತಿ ನಕ್ಷತ್ರವು ವಿಶಿಷ್ಟ ಗುಣಗಳು, ಪೌರಾಣಿಕ ಮಹತ್ವ ಮತ್ತು ಗ್ರಹಾಧಿಪತ್ಯವನ್ನು ಹೊಂದಿದ್ದು, ಇವೆಲ್ಲವೂ ಒಟ್ಟಾಗಿ ಭಾವನೆಗಳು, ನಿರ್ಧಾರ ಕೈಗೊಳ್ಳುವಿಕೆ ಮತ್ತು ಮಾರುಕಟ್ಟೆಯ ಭಾವನೆ ಸೇರಿದಂತೆ ಜೀವನದ ವಿವಿಧ ಅಂಶಗಳ ಮೇಲೆ ಪ್ರಭಾವ ಬೀರುತ್ತವೆ. ನಕ್ಷತ್ರಗಳ ಪ್ರಮುಖ ಲಕ್ಷಣಗಳು. ಮೊದಲನೆಯದಾಗಿ ಸಂಕೇತ ಮತ್ತು ಗುಣಲಕ್ಷಣಗಳು. ಪ್ರತಿ ನಕ್ಷತ್ರವು ಒಂದು ಸಂಕೇತ, ಒಂದು ತತ್ವ ಮತ್ತು ನಿರ್ದಿಷ್ಟ ಗುಣಲಕ್ಷಣಗಳೊಂದಿಗೆ ಸಂಬಂಧ ಹೊಂದಿದೆ. ಉದಾಹರಣೆಗೆ, ಕುದುರೆಯಿಂದ ಸಂಕೇತಿಸಲ್ಪಡುವ ಅಶ್ವಿನಿ ನಕ್ಷತ್ರವು ವೇಗ, ಹೊಸ ಆರಂಭಗಳು ಮತ್ತು ಉಪಕ್ರಮವನ್ನು ಪ್ರತಿನಿಧಿಸುತ್ತದೆ. ಆದರೆ ರಥದಿಂದ ಸಂಕೇತಿಸಲ್ಪಡುವ ರೋಹಿಣಿ ನಕ್ಷತ್ರವು ಬೆಳವಣಿಗೆ, ಸೃಜನಶೀಲತೆ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತದೆ. ಎರಡನೇದು ಗ್ರಹಾಧಿಪತ್ಯ. ಪ್ರತಿಯೊಂದು ನಕ್ಷತ್ರವನ್ನು ಅದರ ಶಕ್ತಿಯ ಮೇಲೆ ಪ್ರಭಾವ ಬೀರುವ ಒಂದು ಗ್ರಹವು ಆಳುತ್ತದೆ. ಉದಾಹರಣೆಗೆ, ಕೃತಿಕಾ ನಕ್ಷತ್ರವನ್ನು ಸೂರ್ಯನ ಆಳುತ್ತಾನೆ. ಇದಕ್ಕೆ ಒಂದು ಪ್ರಕಾರ ನಿರ್ಣಾಯಕ ಗುಣವನ್ನು ನೀಡುತ್ತಾನೆ. ಚಂದ್ರನಿಂದ ಆಳಲ್ಪಡುವ ಶ್ರವಣ ನಕ್ಷತ್ರವು ಆಲಿಸುವಿಕೆ, ಜ್ಞಾನ ಮತ್ತು ಹೊಂದಾಣಿಕೆಗೆ ಒತ್ತು ನೀಡುತ್ತದೆ. ಮೂರನೇ ಗುಣಗಳು. ನಕ್ಷತ್ರಗಳನ್ನು 3 ಗುಣಗಳನ್ನಾಗಿ ವರ್ಗೀಕರಿಸಲಾಗಿದೆ. ಸತ್ವ, ಶುದ್ಧತೆ ಮತ್ತು ಸಾಮರಸ್ಯ; ರಜಸ, ಚಟುವಟಿಕೆ ಮತ್ತು ಉತ್ಸಾಹ; ಮತ್ತು ತಮಸ ಅಂದರೆ ತಾಮಸ, ಜಡತ್ವ ಮತ್ತು ಸ್ಥಿರತೆ. ಪ್ರತಿ ನಕ್ಷತ್ರಕ್ಕೆ ಸಂಬಂಧಿಸಿದ ಮನೋಭಾವ ಮತ್ತು ವರ್ತನೆಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಈ ಗುಣಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ನಾಲ್ಕನೆಯದು ಪಾದಗಳು ಅಂದರೆ ಚರಣಗಳು. ಪ್ರತಿ ನಕ್ಷತ್ರವನ್ನು 4 ಪಾದಗಳು ಅಥವಾ ಚರಣಗಳಾಗಿ ವಿಭಜಿಸಲಾಗಿದ್ದು, ಇವು ಅದರ ಗುಣಲಕ್ಷಣಗಳಿಗೆ ಇನ್ನಷ್ಟು ಸೂಕ್ಷ್ಮತೆಯನ್ನು ತರುತ್ತವೆ. ಈ ಪಾದಗಳು ನಿರ್ದಿಷ್ಟ ತತ್ವಗಳು ಮತ್ತು ಗ್ರಹ ಶಕ್ತಿಗಳೊಂದಿಗೆ ಸಂಬಂಧ ಹೊಂದಿದ್ದು, ಟ್ರೇಡಿಂಗ್ನಲ್ಲಿ ಅವುಗಳ ಅನ್ವಯಕ್ಕೆ ಆಳವನ್ನು ಸೇರಿಸುತ್ತವೆ. ಐದನೆಯದಾಗಿ ದೋಷಗಳು, ಶಕ್ತಿಯುತ ಪ್ರವೃತ್ತಿಗಳು. ನಕ್ಷತ್ರಗಳು ವಾತ ಅಂದರೆ ವಾಯು, ಪಿತ್ತ ಅಂದರೆ ಅಗ್ನಿ ಮತ್ತು ಕಫ ಜಲ ದೋಷಗಳಿಗೂ ಸಂಬಂಧಿಸಿದ್ದು, ಇವು ಅವುಗಳ ಸ್ವಭಾವ ಮತ್ತು ಪ್ರವೃತ್ತಿಗಳ ಮೇಲೆ ಪ್ರಭಾವ ಬೀರುತ್ತವೆ. ಈ ಗುಣಲಕ್ಷಣಗಳನ್ನು ಮಾರುಕಟ್ಟೆ ವಲಯಗಳು ಮತ್ತು ವೈಯಕ್ತಿಕ ಷೇರುಗಳ ವರ್ತನೆಯೊಂದಿಗೆ ಸಂಬಂಧ ಜೋಡಿಸಬಹುದು. ನಕ್ಷತ್ರಗಳು ಮತ್ತು ಟ್ರೇಡಿಂಗ್ ನಡುವಿನ ಸಂಬಂಧ. ಮಾನವ ಜೀವನದಂತೆಯೇ ಹಣಕಾಸು ಮಾರುಕಟ್ಟೆಗಳು ಕಾಸ್ಮಿಕ್ ಲಯಗಳಿಂದ ಆಳವಾಗಿ ಪ್ರಭಾವಿತವಾಗಿವೆ. ನಕ್ಷತ್ರ ಜ್ಯೋತಿಷ್ಯವು ಈ ಲಯಗಳನ್ನು ಮತ್ತು ನಿರ್ದಿಷ್ಟ ಷೇರು ಮಾರುಕಟ್ಟೆ ವಲಯಗಳ ಮೇಲೆ ಅವುಗಳ ಪ್ರಭಾವವನ್ನು ಅರ್ಥ ಮಾಡಿಕೊಳ್ಳಲು ಒಂದು ಚೌಕಟ್ಟನ್ನು ಒದಗಿಸುತ್ತದೆ. ಪ್ರಮುಖ ಮಾರುಕಟ್ಟೆ ಚಲನೆಗಳ ಸಮಯದಲ್ಲಿ ಸಕ್ರಿಯವಾಗಿರುವ ನಕ್ಷತ್ರಗಳನ್ನು ಗುರುತಿಸುವ ಮೂಲಕ ಟ್ರೇಡರ್ಗಳು ತಮ್ಮ ತಂತ್ರಗಳನ್ನು ಚಾಲ್ತಿಯಲ್ಲಿರುವ ಕಾಸ್ಮಿಕ್ ಶಕ್ತಿಗಳೊಂದಿಗೆ ಜೋಡಿಸಬಹುದು. ನಕ್ಷತ್ರ ಆಧಾರಿತ ಟ್ರೇಡಿಂಗ್ ಸಮಯ ನಿರ್ಧಾರಣಾ ತಂತ್ರಗಳೊಂದಿಗೆ ಸಂಯೋಜಿಸಿದಾಗ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಅಭಿಜಿತ್ ಮುಹೂರ್ತ ಅಥವಾ ಅನುಕೂಲಕರ ಗ್ರಹ ಸಮಯಗಳೊಂದಿಗೆ, ಅಥವಾ ಹೋರಾ ಅಂತ ನೀವು ಹೇಳಬಹುದು, ಶುಭ ಸಮಯಗಳನ್ನು ಟ್ರೇಡ್ಗಳನ್ನು ಕಾರ್ಯಗತಗೊಳಿಸಲು ಬಳಸಿ ರಾಹುಕಾಲದಂಥ ಅಶುಭ ಅವಧಿಗಳಲ್ಲಿ ನಿರ್ಣಾಯಕ ನಿರ್ಧಾರಗಳನ್ನು ತಪ್ಪಿಸಿ ಮಾರುಕಟ್ಟೆಗಳು ಚಲನಶೀಲವಾಗಿವೆ ಮತ್ತು ಕಾಸ್ಮಿಕ್ ಶಕ್ತಿಗಳು ಅಷ್ಟೇ ಚಂದ್ರನ ಸಂಚಾರವನ್ನು ನಿಯಮಿತವಾಗಿ ಗಮನಿಸಿ ಮತ್ತು ಬದಲಾಗುತ್ತಿರುವ ನಕ್ಷತ್ರಗಳು ಹಾಗೂ ವಲಯಗಳ ಮೇಲೆ ಅವುಗಳ ಪ್ರಭಾವದ ಆಧಾರದ ಮೇಲೆ ನಿಮ್ಮ ಪೋರ್ಟ್ಫೋಲಿಯೋವನ್ನು ಹೊಂದಿಸಿ. ನಕ್ಷತ್ರ ಜ್ಯೋತಿಷ್ಯವು ಹಣಕಾಸು ಮಾರುಕಟ್ಟೆಗಳ ಸಂಕೀರ್ಣತೆಗಳನ್ನು ಸಂಚರಿಸಲು ಒಂದು ವಿಶಿಷ್ಟ ಮತ್ತು ಒಳನೋಟಪೂರ್ವ ಮಾರ್ಗವನ್ನು ನೀಡುತ್ತವೆ. ಷೇರು ಆಯ್ಕೆ ಮತ್ತು ಟ್ರೇಡಿಂಗ್ ತಂತ್ರಗಳನ್ನು ನಕ್ಷತ್ರಗಳ ಕಾಸ್ಮಿಕ್ ಶಕ್ತಿಗಳೊಂದಿಗೆ ಜೋಡಿಸುವ ಮೂಲಕ ಟ್ರೇಡರ್ಗಳು ಮಾರುಕಟ್ಟೆ ಚಲನಶೀಲತೆಯ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಸಾಧಿಸಬಹುದು ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮುಂದಿನ ಅಧ್ಯಾಯಗಳಲ್ಲಿ ಈ ಆಕರ್ಷಕ ವ್ಯವಸ್ಥೆಯ ಪ್ರಾಯೋಗಿಕ ಅನ್ವಯವನ್ನು ನಾವು ಆಳವಾಗಿ ಪರಿಶೀಲಿಸೋಣ. ಇದು ನಿಮ್ಮ ಟ್ರೇಡಿಂಗ್ ಪಯಣವನ್ನು ಹೆಚ್ಚಿಸಲು, ನಕ್ಷತ್ರಗಳ ರಹಸ್ಯಗಳನ್ನು ಬಿಚ್ಚಿಡಲು ನಿಮಗೆ ಸಹಾಯ ಮಾಡುತ್ತದೆ.